ಅವನಿಗೆ ತಿಂದ ಅಭ್ಯಾಸ ಉಂಟಾ? ಶಿವ ರಾತ್ರಿಯಲ್ಲಿ ಹೋದದ? ಅದು ಅಮ್ಮ ಒಬ್ಬರೇ ಇದ್ದದಲ್ಲ ಮನೆಯಲ್ಲಿ, ಅವ್ರಿಗೆ ಹೆದರಿಕೆ ಆಗ್ತದೆ ಅಂತ ಹೋಗಿ ಮಲಗಿದ್ದು. ಅಲ್ಲ ಅಷ್ಟು ಮಾಡಿ ಸಹ ಹೆಂಗಸಿ ಕರುಣಿಲ್ಲಲ್ಲ ಮಾರೆ. ನಿಲ್ಲಿ ಸಹ ಇಲ್ಲಿ ಮಾಧವಚರ್ಗೆ ಹೋಗಿ ಮಾತಾಡೋಣ. ನಮಸ್ಕಾರ. ಹೆಚ್ಚೋಲ್ಲ ನೀವು ಹೋಗಿರಿ, ನಾನೊಂದು ಬೆನ್ ತೋರಿಸಿ ಬರ್ತೇನೆ, ಗನ್ ತೋರಿಸಿ ಬರ್ತೇನೆ. ಹಾಂ ಕೇಳಪ್ಪ, ಒಳಗೆ ಕರ್ಕೊಂಡೋಗಿ ಬೇರೆ ಗಾಡಿಯನ್ನು ಮಾಡಿಸಿ. ಹಾಂ ಸರ್ ಸರ್ ಅದು ಪೇಮೆಂಟ್ ತಡ ಆದರೆ ಕೆಲಸಕ್ಕೆ ಜನ ತರೋದು ಹೇಗೆ ಸರ್? ಏನು ಮಾಡೋದು ಹೇಳಿ, ಯಾರೇ ಫೋನ್ ಸಸ್ಪೆಂಡ್ ಆಗಿ ಒಂದು ಬಿಲ್ಲು ಪಾಸ್ ಆಗ್ತಾ ಇಲ್ಲ. ಅಲ್ಲ ಸರ್, ಅವರೆಲ್ಲ ಕೆಲಸ ಸರ್ ನೀವೇ ಮಾಡ್ತೀರಾ, ಪೇಮೆಂಟ್ ವಿಷಯ ಬಂದಾಗ ಹೀಗೆ ಹೇಳಿದ್ರೆ ಹೇಗೆ ಸರ್? ಸ್ವಲ್ಪ ಟೆನ್ಷನ್ ಆಗ ಏನೋ ಒಂದು ಮಾಡೋಣ. ಹಾಂ ಸರ್. ಸರ್ ಅದು ಧನಿಗಳು ಮನೆಗೆ ಬರ್ಲಿಕ್ಕೆ ಹೇಳಿದ್ರು, ನಾನು ನಿಮ್ಗೆ ಹೇಳಿದ್ದೆ ಸರ್, ಮರ್ತೇಬಿಟ್ಟಿದ್ದೆ. ನೀವು ಹೋಗಲೇ ಇಲ್ವಾ ಅಂತ. ಇಲ್ಲ, ಹೋಗ್ತೀನಿ ಸರ್ ಬರ್ತೇನೆ ಸರ್. ಹಾಂ ಆರಾಮಲ್ಲ? ಹಾಂ ಸರ್, ನಿನ್ನೆ ರಾತ್ರಿ ಕಾಡಲ್ಲಿ 2 ಸಲ ಫೈರ್ ಆಗಿರೋ ಸೌಂಡ್ ಕೇಳಿದ್ವಿ ಸರ್. ಶಿಕಾರಿ ಆಗಿರೋದಂತೂ ಗ್ಯಾರಂಟಿ. ಎಷ್ಟು ಹುಡುಕಿದ್ರೂ ಸಿಗಲಿಲ್ಲ ಸರ್. ಆದರೆ ಪರಪದೆ ಹತ್ರ ಇದೊಂದು ಸಿಕ್ತು ಸರ್. ಏನು? ದೈವದ ತಲೆಪಟ್ಟಿ, ಸುಮಾರು ವರ್ಷ ಹಳೆತಾಗಿ ಕಾಣ್ತದೆ. ರಾಜನ ಕಿರೀಟಕ್ಕಿಂತ ಜಾಸ್ತಿ ಮರ್ಯಾದೆ ಉಂಟು ಸರ್. ದೊಡ್ಡ ಹಂದಿಯ ಅಂತ. ಆದರೆ 40 ಕೆಜಿ ಉಂಟು. ನಾವು 40 ಕೆಜಿ ಇದ್ರೆ ಹಂದಿ 500 ಕೆಜಿ ಉಂಟಾ? ಹಂದಿ 40 ಕೆಜಿ ಮಾರ. ಮೌನ, ಒಳಗೆ ಟೇಬಲ್ ಮೇಲೆ ಒಂದು ಚೀಲ ಉಂಟು, ತಗೊಂಡು. ಇನ್ನೊಂದು ಹೇಳಿಕ್ಕಿತ್ತ, ನಿಮ್ಮ ಜಾಗದ ಪತ್ರ ಎಲ್ಲವನ್ನು ಸರಿ ಮಾಡಿಸ್ಕೊಳ್ಳಿ ಆಯಿತು. ಹೌದು, ಡಿಪಾರ್ಟ್ಮೆಂಟ್ನವರು ಸರ್ವೆ ಎಲ್ಲ ಶುರು ಮಾಡಿದ್ದಾರೆ. ಸರ್ವೆ ಎಲ್ಲ ಶುರು ಮಾಡಿದ್ದಾರೆ. ನಿನ್ನಂತ ಕರ್ಸಿದ್ ಮತ್ತೆ ನನ್ನ ಹತ್ರ ಹೇಳಿಲ್ಲ ಅವರು. ನೀವು ಸುಮ್ಮನೆ ಮರೆ, ನೀವು ಸರಿ ಮಾಡಿಸ್ಕೊಳ್ಳಿ ಆಯ್ತಾ? ಹಾಗೆ ನೀವು ಹಾಂ ಹೇಳ್ತಾ ಸುಮಾರು ವರ್ಷ ಆಯಿತು. ಹಾಗೆಲ್ಲ ನಮ್ಮೂರಿಗೆ ಗೊತ್ತಾಗೋದಿಲ್ಲ. ನೀವು ಸುಮ್ಮನೆ ಮರ, ಸಮಾಧಾನ ಮಾಡ್ಕೋ ಸ್ವಲ್ಪ. ಹಾಗೆ ಗೊತ್ತಾಗಿದ್ರೆ ನೀವು ಇದ್ದೀರಲ್ಲ. ಮುಂದಿನ ಸಾರಿ ಚುಕ್ಕಿದೆ ಅಂತಾರ ಸಿಗ್ತದ ಅಂತ ನೋಡಿ. ಆಯ್ತು, ಕೋಲೊಂದು ಉಯ್ಲಿಯಲ್ಲಿ ಚುಕ್ಕಿದೆ ಅಂತ ಚಿರತೆ ಜಿಂಕೆ ಬಿಡ ಚಿಕ್ಕ ತಗೊಳ್ಳೋ ಮತ್ತು ವೆಂಕಟರಮಣ ಬಾ. ಏ ಜಗ ಮಾನ, ಈ ತರಕಾರಿ ಅಕ್ಕಿ ಮುಡಿ ಎಲ್ಲ ಸಾಹೇಬ್ರ ಜಿಪ್ಪಿಗೆ ಲೋಡ್ ಮಾಡಿ ಬೇಗ ಎತ್ಕೊಳ. ಬನ್ನಿ ಏನದು? ನೀವು ನೆಂಟರು ಮಾರ್ರೆ, ಎಂತಾರು ಕೊಡದೆ ಹಾಗೆ ಕೇಳಿಸ್ಲಿಕ್ಕಾಗ್ತದ. ಬನ್ನಿ ಚಾ ಕುಡಿತ ಮಾತಾಡುವ. ಊರು ಹೇಗಾಗ್ತಾ ಉಂಟು ಅಂತ ಕೇಳೋದು ಬೇಡ ಅಲ್ಲ. ಎಂತ ಸಾಮಾರೆ, 1 ಕೋಟಿ ಚಿಲ್ಲರ ಹಾಕಿ ಸರ್ವೆ ಎಲ್ಲ ಮಾಡ್ಲಿಕ್ಕೆ ಹೊರಟಿದ್ದೀರಂತೆ. ನಮ್ಮೂರಿನ ಜನ ಗೊತ್ತಲ್ಲ, ಈ ಕಾಡನ್ನು ನಂಬ್ಕೊಂಡಿರೋ ವಿದ್ಯಾಭ್ಯಾಸ ಅಡ್ಜಸ್ಟ್ ಮಾಡ್ಕೊಂಡು ತೋರಿಸೋಣಂತ ಹಿಂದಿನ ಆಫೀಸರ್ ನನ್ನೊಟ್ಟಿಗೆ ಒಳ್ಳೆದ್ರಲ್ಲಿದ್ರು. ನೀವು ಸಹ ಏನೋ ತೊಂದರೆ ಆಗದ ಹಾಗೆ ನೋಡಿ ಆಯ್ತಾ? ಏನೋ ತೊಂದರೆ